ಅಂಕೋಲಾ ತಾಲೂಕಿನ ರಾಮನಗುಣಿಯ ಸುಂಕಸಾಳ ಗ್ರಾಮದಲ್ಲಿ ಕಾಣಿಸಿಕೊಂಡ ಕಾಳಿಂಗ ಸರ್ಪವನ್ನ ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟರು. ಅಂಕೋಲಾ ತಾಲೂಕಿನ ರಾಮನಗುಳಿ ಅರಣ್ಯ ವಲಯ ವ್ಯಾಪ್ತಿಯ ಸುಂಕಸಾಳ ಗ್ರಾಮದಲ್ಲಿ ಕಾಣಿಸಿಕೊಂಡ ಕಾಳಿಂಗ ಸರ್ಪ ಪ್ರದೀಪ್ ನಾಗಪ್ಪ ದೇಶಭಂಡಾರಿ ಎನ್ನುವವರ ಮನೆ ಮತ್ತು ಅಂಗಡಿ ಬಳಿ ಕಾಣಿಸಿಕೊಂಡು ಮನೆಯವರಲ್ಲಿ ಆತಂಕ ಮೂಡಿಸಿತ್ತು. ಸುದ್ದಿ ತಿಳಿದ ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಮತ್ತು ಅವರ ಮಗ ಗಗನ್ ನಾಯ್ಕ್ ಅರಣ್ಯ ಇಲಾಖೆ ಸಹಕಾರ ಪಡೆದು ಕಾಳಿಂಗ ಸರ್ಪವನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲು ಮುಂದಾಗಿದ್ದಾರೆ. ಕೆಲ ಗಂಟೆಗಳ ಸತತ ಕಾರ್ಯಾಚರಣೆಯ ಬಳಿಕ 20 ಫೂಟ್ ಉದ್ದದ ಪ್ಲಾಸ್ಟಿಕ್ ಪೈಪ್ ಒಂದನ್ನು ಹಾವು ಏರಿದ್ದ ಮರದತ್ತ ಲಂಬವಾಗಿ ಹಿಡಿದು ಹಾವು ನಿಧಾನವಾಗಿ ಪೈಪಿನ ಒಂದು ತುದಿ ಬಳಿ ಒಳ ಸೇರುವಂತೆ ಮಾಡಿ ಅದು ಇನ್ನೊಂದು ತುದಿ ತಲುಪುವಷ್ಟರಲ್ಲಿ ಪೈಪಿನ ಬಾಯಿ ಕಟ್ಟಿದ್ದಾರೆ. ಬಳಿಕ ಪೈಪನ್ನು ನಿಧಾನವಾಗಿ ಅಡ್ಡ ಮಾಡಿ ಇನ್ನೊಂದು ಬದಿಗೂ ಹಾವು ವಾಪಸ್ ಆಗದಂತೆ ಚೀಲ ಕಟ್ಟಿ ಭದ್ರಪಡಿಸಿ ಸ್ಥಳೀಯರ ಆತಂಕ ದೂರ ಮಾಡಿದ್ರು. ಇಲ್ಲಿ ಒಂದು ಕಾಳಿಂಗ ಸರ್ಪ ಬಂದಿದೆ ಅಂತ ಫಾರೆಸ್ಟ್ ಇಲಾಖೆ ಮೂಲಕ ಪ್ರದೀಪ್ ದೇಶಭಂಡಾರಿ ಅವರ ಮನೆಗೆ ಅಂಗಡಿ ಮತ್ತು ಮನೆ ಒಟ್ಟಿಗೆ ಇದೆ. ಅಲ್ಲಿ ಒಂದು ಕಿಂಕೊಬ್ರ ಬಂದಂಥ ಸುದ್ದಿ ಬಂತು. ಸ್ಥಳಕ್ಕೆ ಆಗಮಿಸಿ ನೋಡಿದ್ರೆ ಅದೊಂದು ಕಲ್ಲು ರಾಶಿಯಲ್ಲಿತ್ತು. ಅದನ್ನು ಇದು ಮಾಡಿ ಓಡಿಸಿ ಹಿಡಿಯುವಾಗ ಓಡಿ ಗಿಡ ಹತ್ಕೊಂಡು ಎಲ್ಲ ಇದು ಮೇಲೆಲ್ಲ ಹತ್ತಿ ಗಿಡ ಹತ್ಕೊಂಡು ತುಂಬ ತೊಂದರೆ ಕೊಡ್ತು. ಈಗಿನ ದಿವಸದಲ್ಲಿ ಒಂದು ಅವುಗಳ ಮಿಲನದ ಸಮಯ ಮತ್ತು ಆಹಾರ ಅರಿಸಿ ಅಥವಾ ನೀರಿಗಾಗಿಯೋ ಬಳಲಿ ಬಂದಿರ್ತವೆ. ಅವುಗಳು ಬಂದಾವಾಗ ನೀವು ದಯವಿಟ್ಟು ಗಾಬರಿಗೊಳ್ಳದೆ ಅದಕ್ಕೇನೋ ಅನಾಹುತ ಮಾಡದೆ ಅದೇನೋ ಕಡಿತಾರೆ ಸಾಯ್ತದೆ ಹಾಗೆ ಹೀಗೆ ಅಂದ್ಕೊಂಡು ಏನೋ ಅನಾಹುತಕ್ಕೆ ನೀವು ದಾರಿ ಮಾಡಿಕೊಡದೆ ಅರಣ್ಯ ಇಲಾಖೆಗೆ ತಿಳಿಸಿ ಅರಣ್ಯ ಇಲಾಖೆ ಮೂಲಕ ನಮ್ಮಂಥ ರಕ್ಷಕರು ಯಾರು ಬಂದು ಇಲ್ಲಿ ಸುತ್ತಮುತ್ತ ಇರುವ ರಕ್ಷಕರು ಬಂದು ಪ್ರಾಣಿಗಳ ಈ ಉರಗ ಸಂತತಿಯನ್ನು ಉಳಿಸುವ ತಾವೆಲ್ಲ ಕೈ ಜೋಡಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ. ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.